Namaste students. We move on to next topic, importance of consumer behavior analysis. First we understand, already I explained what do you mean by consumer behavior. Consumer behavior means is the process whereby individual decide, ಅಂದರೆ ಒಂದು ಮನುಷ್ಯ ಅವನಷ್ಟಕ್ಕೆ ಡಿಸೈಡ್ ಮಾಡೋದು ಎಲ್ಲಿ ಯಾವಾಗ ಯಾರ ಕೈಯಿಂದ ಮತ್ತು ಯಾವ ಟೈಮಲ್ಲಿ ಒಂದು ಪ್ರಾಡಕ್ಟನ್ನು ಅಥವಾ ಸರ್ವಿಸಸ್ಸನ್ನು ಪರ್ಚೇಸ್ ಮಾಡೋದು ಅಂತ. ದಟ್ ಮೀನ್ಸ್ ಇಂಡಿವಿಜುವಲ್ಸ್ ಡಿಸೈಡ್ ವಾಟ್, ವೆನ್, ವೇರ್ ಆ್ಯಂಡ್ ಹೌ, ಫ್ರಮ್ ಹೂಮ್ ಟು ಪರ್ಚೇಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯಾರಿಂದ ಗೂಡ್ಸನ್ನು ನಾವು ಗೂಡ್ಸ್ ಅಥವಾ ಸರ್ವಿಸಸ್ಸನ್ನು ಪರ್ಚೇಸ್ ಮಾಡೋದನ್ನು ಡಿಸೈಡ್ ಮಾಡೋದಕ್ಕೆ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಎನಾಲಿಸಿಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್. 6 ಮಾರ್ಕ್ಸಿಗೆ ಬರ್ತದೆ ಇದು ಕ್ವಶನ್, ತುಂಬ ಸರಿ ಬಂದಿದೆ. ಎಸ್, ಇನ್ ಓಲ್ಡನ್ ಡೇಸ್ ಮಾರ್ಕೆಟಿಂಗ್ ವಾಸ್ ಸೆಲ್ಲರ್ ಓರಿಯೆಂಟೆಡ್. What do you mean by seller oriented? Seller oriented means what producer produce, that product is introduced to the market. But nowadays our modern marketing is a consumer oriented. Now what do you mean by consumer oriented? Consumer oriented means what customer wants, that product is manufactured by ಪ್ರೊಡ್ಯೂಸರ್. ಕನ್ಸ್ಯೂಮರಿಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ದ ಕನ್ಸ್ಯೂಮರ್ ಓರಿಯೆಂಟೆಡ್ ಪ್ರಾಡಕ್ಟ್. ನಾವು ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ಸ್ ಆರ್ the study of consumer behavior is vital in framing production policies, price policies, deciding regarding channels of distribution and decision regarding the sales promotion. Yes, point number 1, production policies. Production policies, the importance of consumer analysis in that point number, production policies. Here in this point, now the consumer purchase a particular product. Why that product is purchased by that particular person, that to understand by the marketer. ಅದನ್ನು ಅವನು ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನೀವೊಂದು ಯಾವುದಾದ್ರೂ ಒಂದು ಪೆನ್ನನ್ನು ಯೂಸ್ ಮಾಡ್ತಿದ್ರೆ, ಈಗ ರೆನಾಲ್ಡ್ಸ್ ಅಥವಾ ಯಾವುದಾದ್ರೂ ಒಂದು ಪೆನ್ನನ್ನು ಯೂಸ್ ಮಾಡ್ತಿದ್ರೆ, ನೀವು ಆ ಪೆನ್ನನ್ನು ಲೈಕ್ ಮಾಡಿದರೆ ಯಾಕೆ ಆ ಪೆನ್ನನ್ನು ನೀವು ಲೈಕ್ ಮಾಡಿದ್ದೀರಿ ಅಂತ ಮಾರ್ಕೆಟರ್ ಐಡೆಂಟಿಫೈ ಮಾಡಬೇಕು. ಆಗೇನಾಗ್ತದೆ, ಯಾಕೆ ನೀವು ಆ ಪ್ರಾಡಕ್ಟನ್ನು ಲೈಕ್ ಮಾಡಿದ್ದೀರಿ ಅಂತ ಅಂದರೆ ಗೊತ್ತಾದರೆ ಆವಾಗ ಪ್ರೊಡ್ಯೂಸರ್ ಏನು ಮಾಡ್ತಾನೆ, ನಿಮಗೆ ಬೇಕಾದ ಟೈಪಲ್ಲಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಕೊಡ್ತಾನೆ. ಈಸ್ ಇನ್ ಕರೆಕ್ಟ್? ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಪ್ರೊಡಕ್ಷನ್ ಪಾಲಿಸೀಸ್. ಹಿಯರ್ ಇನ್ ದಿಸ್ ಪಾಲಿಸೀಸ್ ಪ್ರೊಡ್ಯೂಸರ್ ಅಂಡರ್ಸ್ಟ್ಯಾಂಡ್ ದ why our product was purchased and identify the quality of that product. That means consumer he will help the producer to pay special attention those attributes in his product to attract the customers. ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪೆನಿಯ 2 ಪೆನ್ ಇದ್ದರೂ ಕೂಡ ನೀವು ಪರ್ಟಿಕ್ಯುಲರ್ ಪೆನ್ನನ್ನೇ ಯಾಕೆ ಪರ್ಚೇಸ್ ಮಾಡ್ತೀರಿ, ಅದನ್ನು ಯಾಕೆ ಪರ್ಚೇಸ್ ಮಾಡ್ತೀರಿ ಅಂತ ಅವರಿಗೆ ಗೊತ್ತಾದರೆ ನೆಕ್ಸ್ಟ್ ಅವರು ಏನು ಮಾಡ್ತಾರೆ, ನಿಮಗೆ ಬೇಕಾದ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಪ್ರೊಡಕ್ಷನ್ ಪಾಲಿಸೀಸ್. ನೆಕ್ಸ್ಟ್ ಒನ್, ಪ್ರೈಸ್ ಪಾಲಿಸೀಸ್. ಹಿಯರ್ ಪ್ರೈಸ್ ಪಾಲಿಸೀಸ್, here the study of consumer behavior is equally important for formulating the prices. Here 2 types of buyers are there. One is in certain cases, if the buyer purchases a particular product only because those products are cheaper than comparatively other product. ಈಗ ಕೆಲವರು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ, ಅವರು ಅದರ ಕ್ವಾಲಿಟಿ ನೋಡಿ ಅಲ್ಲ, ಅದು ಬೇರೆ ಪ್ರಾಡಕ್ಟಿಗಿಂತ ಚೀಪರ್ ಆಗಿದೆ ಅಂತ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಸೊ ಆವಾಗ ಏನು ಮಾಡಬೇಕು, ನಾವು ಆ ಆ ಪ್ರಾಡಕ್ಟಿನ ಬೆಲೆಯನ್ನು ವೇರಿಯೇಷನ್ ಮಾಡಬಾರ್ದು. ಯಾಕೆ ಅಂದರೆ ಅವರು ಆಗ
ಇನ್ನೊಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾರೆ. ಆನ್ ದ ಅದರ್ ಹ್ಯಾಂಡ್ ಕೆಲವು ಪ್ರಾಡಕ್ಟ್ ಇದೆ, in some products are purchased on the consumer because they enhance the prestige and social status. In that time manufacturer can change the prices. ನೋಡಿ, ಎರಡು ಟೈಪಿನ ಕಸ್ಟಮರ್ಸ್ ಇರ್ತಾರೆ. ಕೆಲವರು ಪ್ರೈಸನ್ನು ಕಂಪೇರ್ ಮಾಡಿ ಯಾವುದು ಚೀಪು ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಆವಾಗ ಏನು ಮಾಡಬೇಕು, ಪ್ರೈಸನ್ನು ಚೇಂಜ್ ಮಾಡಬಾರ್ದು. ಯಾಕೆ ಅಂದರೆ ನಾವು ಪ್ರೈಸನ್ನು ಚೇಂಜ್ ಮಾಡಿದರೆ ಆಟೋಮೆಟಿಕಲಿ ಅವರು ಬೇರೆ ಪ್ರಾಡಕ್ಟಿನ ಕಂಪೆನಿಯ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಒನ್ ಪಾಲಿಸೀಸ್ ಲೈಕ್ ದ್ಯಾಟ್. ಎನದರ್ ಒನ್ that is sometimes the goods are purchased only for the purpose of ಪ್ರೆಸ್ಟೇಜ್ ಆ್ಯಂಡ್ ದ ಸೋಷಲ್ ಸ್ಟೇಟಸ್. ಈಗ ದೊಡ್ಡ ದೊಡ್ಡ ಕಾರನ್ನು ತಗೊಳ್ತಾರೆ, ಆವಾಗ ಅವರು ಎಷ್ಟು ಪ್ರೈಸ್ ರೈಸ್ ಮಾಡಿದರೂ ಕೂಡ ಅವರು ಪರ್ಟಿಕ್ಯುಲರ್ ಅದೇ ಕಾರನ್ನು ಕೂಡ ತಗೊಳ್ತಾರೆ. ಯಾಕೆ ಅಂದರೆ ಅವರಿಗೆ ಆ ಕಾರನ್ನು ತಗೊಂಡ್ರೆ ಅವರಿಗೆ ಸ್ವಲ್ಪ ಸ್ಟೇಟಸ್ ಎಲ್ಲ ಜಾಸ್ತಿ ಬರ್ತದೆ ಅಥವಾ ಪ್ರೆಸ್ಟೇಜ್ ಜಾಸ್ತಿ ಬರ್ತದೆ ಅಂತ ಮಾಡ್ತಾರೆ. ಆವಾಗ ಅವರು ಪ್ರೈಸ್ ಪಾಲಿಸೀಸ್ ಹೇಳಿದರೆ ಆವಾಗ ಅವರಿಗೆ ಬೇಕಾದ ಹಾಗೆ ಪ್ರೈಸನ್ನು ಹಾಕ್ಬೋದು. ಈಗ ಚೀಪರ್ ಪ್ರಾಡಕ್ಟಿಗೆ ಪ್ರೈಸನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಒನ್ ಡಿಸಿಷನ್ ದಟ್ ಈಸ್ regarding the channels of distribution. Channels of distribution also very very important. Here now the marketer or producer must understand which channel is better to reach the particular product to the final ಕನ್ಸ್ಯೂಮರ್ಸ್. ಅವನ್ನು ಫಸ್ಟಿಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಯಾವ ಪ್ರಾಡಕ್ಟಿಗೆ ಯಾವ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಒಳ್ಳೆಯದು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಕೆಲವೆಲ್ಲ ಪ್ರಾಡಕ್ಟಿಗೆ ಅವರು ಪರ್ಸನಲ್ ಸೆಲ್ಲಿಂಗ್ ಮಾಡ್ತಾರೆ. ಅದೇ ಈಗ ವೆಹಿಕಲ್ಸಿಗೆಲ್ಲ ಡೀಲರ್ಸ್ ಮುಖಾಂತರ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ. ಅದೇ ಗ್ರಾಸರಿ ಐಟಮ್ಸನ್ನೆಲ್ಲ ಇದು ಶಾಪಲ್ಲಿ ಗ್ರಾಸರಿ ಶಾಪಲ್ಲಿ ಸೇಲ್ ಮಾಡ್ತಾರೆ. ಸೊ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ ಟೇಕನ್ ಇನ್ ಟು ಅಕೌಂಟ್ ವೈಲ್ ದಟ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ದ ಕನ್ಸ್ಯೂಮರ್ಸ್. ಇವರ ಮೇನ್ ಪರ್ಪಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅವರಿಗೆ ಫೈನಲ್ ಕನ್ಸ್ಯೂಮರ್ಸಿಗೆ ಅದು ರೀಚ್ ಆಗಬೇಕು. ನೆಕ್ಸ್ಟ್ ಒನ್ ಡಿಸಿಷನ್ಸ್ ರಿಗಾರ್ಡಿಂಗ್ ದ ಸೇಲ್ಸ್ ಪ್ರಮೋಷನ್. Yes, a study of consumer is also useful for making decisions regarding the sales promotion. It helps the marketer to know the bias motives of the consumers to make purchases and use of that information gathered about buying motives in advertising media. ಅಂದರೆ ಸೇಲ್ಸ್ ಪ್ರಮೋಷನನ್ನು ಹೇಗೆ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಸೇಲ್ಸ್ ಪ್ರಮೋಷನನ್ನು ಅಡ್ವರ್ಟೈಸ್ಮೆಂಟ್ ಮುಖಾಂತರ ಮಾಡ್ಬೋದಾ, ಅಥವಾ ಯಾವ ಮೀಡಿಯಾದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಅಥವಾ ಹೋಮ್ ಡೆಲಿವರಿ ಮಾಡಬೇಕಾ, ಯಾವ ಟೈಪು ಮಾಡಬೇಕು, ಅಂದರೆ ಮೇನ್ ಪರ್ಪಸ್ ಇವರು ಸೇಲನ್ನು ಹೇಗೆ ಪ್ರಮೋಟ್ ಮಾಡ್ತಾರೆ ಅಂತ ಅದರ ಬಗ್ಗೆ ಕೂಡ ಡಿಸಿಷನನ್ನು ತೆಗೊಳ್ಬೇಕು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ದೆನ್ exploiting marketing opportunities. A study of consumer behavior helps the marketers to understand the consumers' needs, aspiration, expectation, problems, etc. ಇಲ್ಲಿ ಕನ್ಸ್ಯೂಮರ್ ಬಿಹೇವಿಯರನ್ನು ಏನು ಹೆಲ್ಪ್ ಮಾಡ್ತದೆ ಅಂದರೆ ಮಾರ್ಕೆಟರಿಗೆ ಕನ್ಸ್ಯೂಮರ್ನ ಆಸೆ ಆಕಾಂಕ್ಷೆ ಅವರ ಪ್ರಾಬ್ಲಮ್ಸ್ ಏನು ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಬೋದಂತೆ. ಸೊ ಆವಾಗ ಏನಾಗ್ತದೆ, ಅವರು ಯಾವ ಪ್ರಾಡಕ್ಟನ್ನು ಇಷ್ಟಪಡ್ತಾರೆ ಆ ಪ್ರಾಡಕ್ಟನ್ನೇ ಅವರು ಪ್ರೊಡ್ಯೂಸ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ರಿಗಾರ್ಡಿಂಗ್ ದ marketing opportunity, exploiting marketing opportunities of competition. Next one, that is a consumer do not always act or react periodically. ಕೆಲವು ಸರಿ ಕನ್ಸ್ಯೂಮರ್ಸ್ ಆ್ಯಕ್ಟ್ ಅಥವಾ ರಿಯಾಕ್ಟ್ ಮಾಡೋದೇ ಇಲ್ಲ. ಈಗ ನಾನು ಕೆಲವು ಸರಿ ಕ್ಲಾಸ್ ಮಾಡುವಾಗ ಕೆಲವರು ಅರ್ಥ ಆದರೂ ಗೊತ್ತಾಗೋದಿಲ್ಲ, ಅರ್ಥ ಆಗಲಿಲ್ಲ ಅಂತ ಗೊತ್ತಾಗೋದಿಲ್ಲ, ಅವರು ಆ್ಯಕ್ಟು ಮಾಡೋದಿಲ್ಲ, ರಿಯಾಕ್ಟು ಕೂಡ ಮಾಡೋದಿಲ್ಲ. ಸೊ ಆವಾಗ ಇವರಿಗೆ ತುಂಬ ಕಷ್ಟ ಆಗ್ತದೆ. ಆ ಪ್ರಾಡಕ್ಟ್ ಅವರಿಗೆ ಫೈನಲಿ
ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಲ್ವಾ ಅಂತ. ಸೊ ಇದನ್ನು ಇವರು ಅಂಡರ್ಸ್ಟ್ಯಾಂಡ್ ಮಾಡೋದು ಕೂಡ ಒಂದು ಕನ್ಸ್ಯೂಮರ್ ಬಿಹೇವಿಯರ್ನ ಒಂದು ಇಂಪಾರ್ಟೆನ್ಸ್. ನೆಕ್ಸ್ಟ್ ಒನ್, ಕನ್ಸ್ಯೂಮರ್ ಪ್ರಿಫರೆನ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ಬಿಕಮಿಂಗ್ ಹೈಲಿ ಡೈವರ್ಸಿಫೈಡ್. ಕನ್ಸ್ಯೂಮರ್ ಪ್ರಿಫರೆನ್ಸ್ ಇದೆ ಅಲ್ಲ, ಅದು 100% ಚೇಂಜ್ ಆಗ್ತಾನೇ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಸಣ್ಣ ಮಕ್ಕಳು ಒಮ್ಮೆ ಅವರು ಸ್ವೀಟ್ ಇಷ್ಟಪಟ್ಟರೆ ಮತ್ತು ಒಂದು 1-2 months ಅಥವಾ 1 year ನಂತರ ಸ್ವೀಟ್ಸನ್ನು ನೋಡಿದರೆ ಆಗೋದಿಲ್ಲ, ಆವಾಗ ಅವರು ಖಾರ ಲೈಕ್ ಮಾಡ್ತಾರೆ. ಸೊ ನಾವು ಇವಾಗ ಆ ಟೈಮಲ್ಲಿ ಆ ಮಗು ಸ್ವೀಟ್ ಲೈಕ್ ಮಾಡ್ತದೆ ಹೇಳಿ ಸ್ವೀಟ್ ಮಾಡಿಟ್ರೆ ಆವಾಗ ಸ್ವೀಟ್ ಮುಟ್ಟೋದೇ ಇಲ್ಲ. ಯಾಕೆ? ಆ ಕನ್ಸ್ಯೂಮರ್ನ ಪ್ರಿಫರೆನ್ಸ್ ಚೇಂಜ್ ಆಗ್ತಾ ಇರ್ತದೆ. ಅದು ಒಮ್ಮೆ ಅವರು ಲೈಕ್ ಮಾಡಿದರೆ ಇನ್ನೊಮ್ಮೆ ಅವರು ಲೈಕ್ ಮಾಡೋದಿಲ್ಲ. ಸೇಮ್ ವೇ ಇಲ್ಲಿ ಕನ್ಸ್ಯೂಮರ್ ಪ್ರಿಫರೆನ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ಬಿಕಮಿಂಗ್ ಹೈಲಿ ಡೈವರ್ಸಿಫೈಡ್. Next one, rapid introduction of new products. In India, the introductions of new product is very, very high. So this is also one of the importance of consumer behavior analysis. Next one, implementing the marketing concept. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಹೇಳಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಕನ್ಸ್ಯೂಮರಿಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಪರ್ಟಿಕ್ಯುಲರ್ ಪರ್ಸನಿಗೆ ರೀಚ್ ಆಗುವಾಗೆ ಮಾಡೋದೇ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸೊ ಹಿಯರ್ ಇಂಪ್ಲಿಮೆಂಟಿಂಗ್ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ consumer behavior analysis. Yes, these are the importance of consumer behavior analysis. Next we move on to next topic in the next hour.